ಅಣ್ಣ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಇಷ್ಟೊತ್ತು ನಾನು ನಮ್ಮ ಸಾಹೇಬ್ರು ಕಾಯ್ತಾ ಇದ್ವಿ. ಬೇಗ ನೋಡಿ ಏನಾಗಿದೆ ಅಂತ. ಸಾಹೇಬ್ರೆ ನೋಡಿ ನೋಡಿ, ಸಾಹೇಬ್ರೆ ಏನ್ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಬನ್ನಿ ಬೇಗ ಬನ್ನಿ ಬನ್ನಿ. ಮೆಕ್ಯಾನಿಕ್ ಅಣ್ಣ ಬಂದ್ಬಿಟ್ಟ, ರೆಡಿ ಮಾಡ್ಬಿಡ್ತಾನೆ ಇವಾಗ, ಆಯ್ತಾ? ಇದ್ದಕ್ಕಿದ್ದಾಗೆ ಗಾಡಿ ಆಫ್ ಆಗೋಯ್ತು, ಜರ್ಕ್ ಹೊಡೆದು. ಒಂಚೂರು ಚೆಕ್ ಮಾಡಿ ಏನಾಗಿದೆ ಅಂತ. 5 ಮಿನಿಟ್ಸ್ ಸರ್, ಚೆಕ್ ಮಾಡಿಬಿಟ್ಟು. ಶೋರ್. ಸರಿ ಹೋಯ್ತಾ? ಈಗ ತಾನೇ ಬಂದಿದ್ದೀರ ಮೇಡಮ್, ಚೆಕ್ ಮಾಡಿಬಿಟ್ಟು ಮಾಡಿ. ಆಗೋಯ್ತಾ? ಇನ್ನೂ ಇಲ್ಲ ಮೇಡಮ್. ಅಣ್ಣ ಇವಾಗ ಆಯ್ತಾ? ಮಾಡ್ತಾ ಇದ್ದೆ. ಹಾ ಸಾಹೇಬ್ರೆ, ಅಲ್ಲಿ ನೋಡಿ, ಅಲ್ಲಿ ಏಲಕ್ಕಿ ಗಿಡ ಕಾಣಿಸ್ತಿದ್ಯಲ್ಲ, ನಾನು ಹೋಗಿ ಏಲಕ್ಕಿನ ಕಡಿಮೆ ರೇಟಿಗೆ ಕೊಡ್ತಾರಾ ಅಂತ ಕೇಳ್ಕೊಂಡ್ ಬರ್ತೀನಿ. ನೀವೆಲ್ಲ ಹುಷಾರಾಗಿ ನಿಂತೀರಿ. ಕೈ ಭಾರ. ಅಮ್ಮ, ನಾನು ಊಟ ತಂದಿದ್ದೀನಿ, ನಾನೇ ಊಟ ಮಾಡಿಸ್ತೀನಿ. ತಗೋಮ್ಮ. ಅಮ್ಮ ತಿನ್ನಮ್ಮ. ಅಮ್ಮ ಒಂದು ತಿನ್ನು ಪ್ಲೀಸ್. ಅಮ್ಮ ಹಠ ಮಾಡಬೇಡ ಪ್ಲೀಸ್. ಅಮ್ಮ ಒಂದೇ ಒಂದು ತುತ್ತು ತಿನ್ನು. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಒಂದೇ ಒಂದು ತುತ್ತು ತಿನ್ನಮ್ಮ. ಅಮ್ಮ ಪ್ಲೀಸ್ ಹಠ ಮಾಡಬೇಡ, ಒಂದೇ ಒಂದು ತುತ್ತು. ಅಮ್ಮ ಒಂದೇ ಒಂದು ತುತ್ತು. ಏಯ್ ತಿನ್ನೆ. ಮೇಡಮ್ ಏನೇ? ಏನಿಲ್ಲ, ಹೋಗಿ. ಅಮ್ಮ ಅಮ್ಮ ಐಮ್ ಸೋ ಸಾರಿ ಅಮ್ಮ. ಐಮ್ ಸಾರಿ ಅಮ್ಮ, ಪ್ಲೀಸ್ ಅಮ್ಮ, ಐಮ್ ಸಾರಿ ಅಮ್ಮ. ನೀನ್ ಯಾಕಮ್ಮ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಮ್ಮ? ನಾನು ನಿನ್ ಮಗಳು ಮನಸ್ವಿನಿ ಅಮ್ಮ. ಅಮ್ಮ ನಿನ್ ಮಗಳ ಕೈಯಿಂದ ಕೈ ತುತ್ತು ತಿನ್ನೋದಕ್ಕೆ ಯಾಕೆ ಇಷ್ಟೊಂದು ಹಠ ಅಮ್ಮ? ಅಮ್ಮ ಒಂದೇ ಒಂದು ತುತ್ತು ತಿನ್ನಮ್ಮ. ಅಮ್ಮ ಪ್ಲೀಸ್ ಒಂದೇ ಒಂದು ತುತ್ತು ತಿನ್ನಮ್ಮ. ಏನೋ ಜೋರಾಗಿ ಶಬ್ದ ಆಯ್ತಲ್ಲ, ಎಲ್ಲಿಂದ? ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಬೇಕಿತ್ತಮ್ಮ? ನಿಮ್ಮನ್ನೇ ಕೇಳ್ತಾ ಇರೋದು, ಏನು ಬೇಕಿತ್ತು? ಅದು ಅದು ತುಂಬ ಬಾಯಾರಿಕೆ ಆಗ್ತಿತ್ತು, ನನ್ಗೆ ಸ್ವಲ್ಪ ನೀರು ಕೊಡ್ತೀರಾ? ಅಷ್ಟೇನಾ? ತರ್ತೀನಿ ರೀ. ಛೇ, ಎಂಥ ಜನ ಇವರು! ನಮ್ಮ ಮಂಡ್ಯದಲ್ಲಿ ನೀರು ಕೇಳಿದ್ರೆ ಒಳಗಡೆ ಕರೆದು ಕಬ್ಬಿನ ಹಾಲೇ ಕೊಡ್ತಾರೆ. ಅಂಥದ್ರಲ್ಲಿ ಹೆಂಗಸು ಮುಖದ ಮೇಲೆ ಬಾಕ್ಲಾಗ್ತಾಳಲ್ಲ. ಇವ್ರ ಮಾತು ಕೂಡ ತುಂಬ ಹೊರಟಾಗೇ ಇದೆ. ಛೇ, ಇದೇನಿದು? ಒಳಗಡೆ ನೋಡಿದ್ರೆ ಹೆಂಗಸಿದ್ದಾಳೆ, ಇಲ್ಲಿ ನೋಡಿದ್ರೆ ಇವೆಲ್ಲ ತುಂಬ ವಿಚಿತ್ರ ಅನಿಸ್ತಿದೆಯಲ್ಲ. ತಗೊಳ್ಳಿ, ಕುಡಿದ್ಮೇಲೆ ಅಲ್ಲೇ ಕಿಟಕಿ ಹತ್ರ ಇಟ್ಟೋಗಿ, ನಾನು ತಗೋತೀನಿ. ಅಲ್ಲ, ಒಂದು ನಿಮಿಷ.
ಸರ್ ರೆಡಿ ಆಯಿತು ಸರ್. ಓ ಸೂಪರ್. ಸಾಹೇಬ್ರೆ ಸಾಹೇಬ್ರೆ ಅಲ್ಲಿ ಒಂದು ನಿಮಿಷ ತಡಿ, ಒಂದು ನಿಮಿಷ ತಡಿ. ಸಾಹೇಬ್ರೆ ಥ್ಯಾಂಕ್ ಯು ಸರ್. ಒಂದು ನಿಮಿಷ. ಥ್ಯಾಂಕ್ ಯು. ಸಾಹೇಬ್ರೆ ಇಷ್ಟೊತ್ತವರೆಗೂ ಗಾಡಿ ರೆಡಿ ಆಯ್ತಾ ಅಂತ ಕೇಳ್ತಿದ್ದೆ. ಈಗ ರೆಡಿ ಆಗಿದೆ, ಸುಮ್ಮನೆ ಆಯ್ತು. ಅದಲ್ಲ ಸಾಹೇಬ್, ಭೂಮಿ ನಿನ್ನ ಇಲ್ಲೇ 2 ನಿಮಿಷ ಬಿಡ್ತು ಅಂದರೆ ಕೊತ್ತಂಬರಿ ಪುದೀನ ಅಂತ ಎಲ್ಲ ಕಡೆ ಓಡಾಡ್ಬಿಡ್ತೀಯ. ಬಾ ನಿನ್ ಸಾಹೇಬ್ರೆ ನನ್ನ ಮಾತು ಕೇಳಿ. ನಿನ್ನ ಮಾತು ಕೇಳೋದು ಇಲ್ಲವೆಲ್ಲ ಇಲ್ಲ. ಅದನ್ನು ಸಾಹೇಬ್ ಅದು ಹಾಗಲ್ಲ ಸಾಹೇಬ್ರೆ. ಆರಾಮಾಗಿ ಕೂತ್ಕೋ. ಸಾಹೇಬ್ರೆ ಸಾಹೇಬ್ರೆ ಒಂದು ನಿಮಿಷ ನನ್ನ ಮಾತು ಕೇಳಿ. ಇವಾಗ ಭೂಮಿ ಈಗವರೆಗೂ ನಿನ್ನ ಮಾತೇ ಕೇಳಿರೋದು. ಭೂಮಿ ಸೈಲೆಂಟ್ ಆಗಿದ್ಬಿಡು. ಸೀರಿಯಸ್ ಆಗಿ ಭೂಮಿ ಸಾಕು ಅಂದೆ. ಅವ್ನು ನಚ್ಚಿ ಬರ್ದೇ ಹೋಗಿದ್ದಿದ್ರೆ ಇವತ್ತು ಎಲ್ಲ ಕ್ಲಿಯರ್ ಆಗಿ ಹೋಗ್ತಾ ಇತ್ತು. ಅವನೊಬ್ಬ ದೊಡ್ಡ ಗೂಬೆ, ಯಾವ ಟೈಮಲ್ಲಿ ಬರಬೇಕು ಅಂತಾನೆ ಗೊತ್ತಾಗಲ್ಲ. ತುಟ್ಟಿ ಕಲ್ಲೇ ಹಾಕ್ಬಿಟ್ಟ ಇಡಿಯಟ್. ಯಾಕೆ ಹಾಗೆ ಅನ್ಕೋತೀಯ ಬೇಬಿ? ನಿನಗೆ ಹೆಲ್ಪ್ ಮಾಡೋಕೆ ಅಂತಾನೆ ಬಂದಿರಬಹುದು. ಹಾ ಹೆಲ್ಪಾ? ನನಗ ಕೆಲಸ ಕೆಡಿಸಿದಾನೆ ಅಂತ ನಾನು ಇಲ್ಲಿ ತಲೆ ಕೆಡಿಸ್ಕೊಂಡು ಕೂತಿದ್ರೆ ನೀನ್ ನೋಡಿದ್ರೆ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ಯಲ್ಲ ಮಾಮ್. ಹಾಗಲ್ಲ ಮಗಳೇ, ನಮ್ಮ ನಚ್ಚಿ ಏನೇ ಮಾಡಿದ್ರು ಅದಕ್ಕೆ ಒಂದು ಕಾರಣ ಇರುತ್ತೆ. ಏನ್ ಮಣ್ಣು ಕಾರಣ? ನೀನು ಅವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನಮ್ಮ ನಚ್ಚಿ ಅಜಿತ್ ಥರ ಅಲ್ಲ. ಅಂದ್ರೆ ಅಜಿತ್ನ ನೀನೇ ನೋಡ್ತಿದ್ಯಲ್ಲ, ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಬಡ್ಕೋತಾ ಇರ್ತಾನೆ. ಫ್ಯಾಮಿಲಿ ಜೊತೆಗಿರೋದಕ್ಕಿಂತ ಕೇಸು ಸ್ಟೇಷನು ಅಂತಾನೇ ಮಾತಾಡ್ತಿರ್ತಾನೆ. ಬಟ್ ನಮ್ಮ ನಜ್ಜಿ ನೋಡು, ಇಟ್ಸ್ ಸೋ ಕೂಲ್. ತಾನೂ ನಗ್ತಾ ಇನ್ನೊಬ್ಬರನ್ನೂ ನಗಿಸ್ತಾ ಎಷ್ಟು ಚೆನ್ನಾಗಿರ್ತಾನೆ. ಅಯ್ಯೋ ಅವ್ನು ಏನ್ ಬೇಕಾದ್ರೂ ಮಾಡ್ಕೊಂಡು ಸಾಯ್ಲಿ ಮಾಮ್. ನನ್ ಕೆಲ್ಸ ಏನಕ್ಕೆ ಹಾಳು ಮಾಡ್ಬೇಕಿತ್ತು? ಯಾರಿಗ್ ಗೊತ್ತು, ಮುಂದೆ ಒಂದಿನ ಅವನಿಂದ ನಿನಗೆ ಒಳ್ಳೇದಾಗಬಹುದೇನೋ. ಅವನಿಂದನಾ? ಚಾನ್ಸೇ ಇಲ್ಲ ಬಿಡು. ಮಾಮ್ ನೀನೇನ್ ಮಾಡ್ತಿದ್ಯಾ? ಇದನ್ನ ಇನ್ನೂ ಇಟ್ಕೊಂಡಿದ್ಯಾ? ಯಾವತ್ತು ಅಜಿತ್ ಜೊತೆ ನನ್ನ ಎಂಗೇಜ್ಮೆಂಟ್ ಮುರೀತು ಆವತ್ತೇ ನಾನು ಡಿಸೈಡ್ ಆಗ್ಬಿಟ್ಟಿದೆ ಮಾಮ್, ಮತ್ತೆ ಆ ರಿಂಗ್ನ ಅವನ ಕೈಲೇ ತೋರಿಸ್ಕೋತೀನಿ ಅಂತ. ಇದನ್ನ ಒಳಗಡೆ ಇಡಬೇಕು, ಯಾರಾದ್ರೂ ನೋಡಿದ್ರೆ ಕಷ್ಟ. ಇದೇ ನನಗೆ ಹಿಡಿಸ್ತಾ ಇರೋದು ಮಾಮ್. ಅಜಿತ್ತು ನನ್ನ ಗಂಡ ಆಗ್ಬೇಕಾದವನು, ಅವನೇ ನನಗೆ ಈ ಉಗ್ರೆಲ್ಲ ತೋರಿಸ್ಬೇಕಾಗಿತ್ತು. ಇನ್ನೆಷ್ಟು ದಿನ ಇದನ್ನ ಗುಟ್ಟಾಗಿ ಇಟ್ಕೊಂಡಿರ್ಲಿ ಮಾಮ್. ನೋಡ ಕೆಂಪಗಿದೆ ಅಂತ ಕೆಂಡನ ಕೈಯಲ್ಲಿ ತಗೊಂಡ್ರೆ ಸುಟ್ಕೋತೀಯ. ಸತ್ಯಕ್ಕ ವಿಷಯ ನಮ್ಮ ಮರ್ತು ಬಿಡು. ವಾಟ್ ಯು ಮೀನ್? ಬೇಬಿ, ನೀನೇನು ಅಂದ್ಕೊಳ್ಳಲ್ಲ ಅಂದ್ರೆ ಅಮ್ಮ ಒಂದು ಮಾತು ಹೇಳ. ಏನು? ಆ ಹಾಳಾದ ಅಜಿತ್ತನ್ನ ಮರೆತು ಬೇರೆ ಹುಡುಗನ ಮದುವೆ ಆಗೋಕೆ ಸಾಧ್ಯನೇ ಇಲ್ವಾ? ಯೋಚನೆ ಮಾಡು ಬೇಬಿ. ಅವ್ನು ಯಾವತ್ತಾನೆ ನಿನಗೆ ಅಂತ ಟೈಮ್ ಕೊಟ್ಟಿದ್ದಾನೆ? ಯಾವಾಗ ನೋಡಿದ್ರು ಬಿಸಿ 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 ಅಂತ ಸಾಯ್ತಾ ಇರ್ತಾನೆ. ಅವನಿಂದ ನಿನ್ಗೆ ಏನು ಯೂಸು? ಇದು ಬೇರೆ. ಅಂಜು,
ಸಾಹೇಬ್ರೆ ಮತ್ತೆ ಗಾಡಿ ಕೆಟ್ಟೋಯ್ತಾ? ಹಾ ಕರೀರಿ ಆ ಮೆಕ್ಯಾನಿಕ್ ಅಣ್ಣನ. ಇವತ್ತು ನಾನು ಅವನಿಗೆ ರಿಪೇರಿ ಮಾಡ್ಬಿಡ್ತೀನಿ. ಅಲ್ಲ, ಗಾಡಿ ರಿಪೇರಿ ಮಾಡಕ್ ಬರಲ್ಲ ಅಂತ ಅಂದ್ರು ಬ್ಲೂ ಕಲರ್ ಬಟ್ಟೆ ಹಾಕೊಂಡ್ ಬಂದ್ಬಿಡ್ತಾರೆ ಮೆಕ್ಯಾನಿಕ್ ಅಂತ ಅನ್ಬಿಟ್ಟು. ಸಾಹೇಬ್ರೆ, ಇವಾಗ ನಿಜ ಹೇಳ್ಬೇಕು ಅಂದ್ರೆ ನೀವು ಪೊಲೀಸ್ ತರ ನಡ್ಕೊಬೇಕು. ಯಾಕೆ ಹೇಳಿ, ಈ ತರ ಅರ್ಧಂಬರ್ಧ ರೆಡಿ ಮಾಡ್ಬಿಟ್ಟು ಹೋಗ್ಬಿಟ್ಟು ದಾರಿಯಲ್ಲಿ ಏನಾದ್ರು ಸ್ಕ್ರೂ ಎಲ್ಲ ಮಿಸ್ ಆಗಿ ನಾವೇನಾದ್ರೂ ನಮ್ಗೇನಾದ್ರೂ ಆಗ್ಬಿಟ್ಟಿದ್ರೆ ಅತ್ತೆ ಹತ್ರ ನಾನು ಏನ್ ಹೇಳ್ಬೇಕಿತ್ತು? ನನ್ಗೊಂದು ಡೌಟು ಅಂದರೆ ಏನ್ ಡೌಟು? ಆ ಮನೇಲಿ ಇಲ್ಲಿಗಲ್ ಆಕ್ಟಿವಿಟಿ ನಡೀತಿದೆ ಅಂತ. ಸಾಹೇಬ್ರೆ, ನಾನು ಇದನ್ನೇ ಹೇಳೋದಕ್ಕೆ ಅವಾಗ್ಲಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಲಿ ಯಾರೋ ಅಪಾಯದಲ್ಲಿದ್ದಾರೆ ಅಂತ ಅನ್ಸುತ್ತೆ ಸಾಹೇಬ್ರೆ. ಅಲ್ಲ, ನಿಮಗೆ ಗೊತ್ತಿದ್ದು ಅಷ್ಟು ಅರ್ಜೆಂಟಾಗಿ ಯಾಕೆ ನನ್ನ ಕರ್ಕೊಂಡು ಬಂದ್ರಿ? ಭೂಮಿ, ಇಂಥ ವಿಚಾರದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನನಗೆ ನಿನ್ನ ಸೇಫ್ಟಿ ಮುಖ್ಯ. ನಿನಗೇನಾರು ಹೆಚ್ಚು ಕಡಿಮೆ ಆದರೆ ನಂಗೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ನಿನ್ನ ಮಾತನ್ನ ಕಟ್ ಮಾಡಿ ನಾನಿನ್ನ ಅರ್ಜೆಂಟಾಗಿ ಕರ್ಕೊಂಡು ಬಂದಿದ್ದು. ನೋಡು, ನೀನು ಇಲ್ಲೇ ಕಾರಲ್ಲಿ ಲಾಕ್ ಮಾಡ್ಕೊಂಡು ಕೂತಿರೋ, ನಾನು ಹೋಗಿ ಅಲ್ಲಿ ನೋಡ್ಕೊಂಡು ಬರ್ತೀನಿ. ಸಾಹೇಬ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಯಾರು, ನಾನು ಏನ್ ಆಗ್ಬೇಕು ಅನ್ನೋದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಮುಂದೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಾಗಿರೋಳು. ಅಲ್ಲ, ನನ್ನ ವಿಷಯದಲ್ಲಿ ನೀವೇ ಎದುರ್ಕೋತಾ ಇದ್ದೀರಾ? ಛೇ! ನೋಡಿ ಸಾಹೇಬ್ರೆ, ನಿಮ್ ಹೆಂಡತಿ ಅನ್ನೋ ಕೆಲಸ 1 ವರ್ಷದಲ್ಲೇ ಮುಗ್ದೋಗ್ಬಿಡುತ್ತೆ. ಆದ್ರೆ ಪೊಲೀಸ್ ಕೆಲಸ ಲೈಫ್ ಲಾಂಗ್ ಇರುತ್ತೆ. ಏನ್ ಸಾಹೇಬ್ರೆ ನೀವು ಪೊಲೀಸಾಗಿ ನಿಮಗ್ ನಾನು ಇದನ್ನೆಲ್ಲ ಹೇಳ್ಕೊಡ್ಬೇಕಾ? ನೋಡಿ, ಇವಾಗ ನಾನು ಭೂಮಿ ಅಲ್ಲ, ಅಪ್ಸರೆ ಏಜೆಂಟ್ 222. ಅರ್ಥ ಆಯ್ತಾ? ನಾನು ಆನ್ ಡ್ಯೂಟಿ ಇದ್ದೀನಿ, ಬೇಗ ಬನ್ನಿ. ಅದು ಏನ್ ಮಾಡ್ತಿದ್ಯಾ ಅಂಜು? ಅಜಿತ್ ವಿಷಯದಲ್ಲಿ ಅದ್ ಯಾರೇ ಆಗಿರ್ಲಿ, ಬೇರೆ ಆಗೋ ವಿಷಯ ಮಾತಾಡಿದ್ರೆ ನನ್ ಕೆಲ್ಸ ಸಹಿಸ್ಕೊಳಕ್ಕಾಗಲ್ಲ ಅಂತ ಗೊತ್ತಿಲ್ಲ ನಿಂಗೆ. ಅತ್ತೆ, ಅಂತದ್ ಏನ್ ಹೇಳಿದ್ರಿ ಅತ್ತೆ ನೀವು? ನನ್ನ ಹತ್ರನೇ ಅಜಿತ್ ನ ಬಿಟ್ಟು ಬದುಕಕ್ಕಾಗಲ್ವಾ ಅಂತ ಕೇಳ್ತಾಳೆ ಅಪ್ಪು. ನನ್ನಿಂದ ಸಾಧ್ಯನಾ ಅದು? ಅಂಜು, ಅಮ್ಮ ಅಂತಾನೆ ನೋಡ್ದೆ ಅವ್ರ ಪ್ರಾಣ ತೆಗಿಯಕ್ ಹೋಗ್ತಿದ್ಯಾ? ನೋಡು, ಅವ್ರು ಏನೇ ಹೇಳಿದ್ರು ಅದ್ ನೀನ್ ಒಳ್ಳೇದಕ್ಕೆ ಅಂತ ನಿನಗ್ ತಲೆ ಇಲ್ವಾ? ಆಯ್ತು, ಹೋಗ್ಲಿ ಬಿಡು. ಏನೋ ಬಾಯಿ ತಪ್ಪಿ ಹೇಳಿರ್ತಾರೆ, ಅದಕ್ ನೀನು ಈ ಮಟ್ಟಕ್ಕೆ ಇಳಿಯೋದಾ? Mom, I'm really sorry, Mom. I'm very sorry, Mom. Mom, ಅಜಿತ್ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಹೇಳ್ಬೇಡ ಮಾಮ್. ಮಾಮ್, ಪ್ಲೀಸ್, ಐಮ್ ವೆರಿ ಸಾರಿ ಮಾಮ್. ನಿಮಗೂ ಗೊತ್ತು ಮಾಮ್, ನನ್ನ ಲೈಫಲ್ಲಿ ಅಜಿತ್ ಬಿಟ್ಟರೆ ಇದು ಯಾರಿಗೂ ಜಾಗ ಇಲ್ಲ ಮಾಮ್. ಇದು ಗೊತ್ತಿದ್ದು ನೀವು ಹಂಗೆ ಹೇಳ್ತೀಯಲ್ಲ ಮಾಮ್. ಐ ಕುಡ್ ನಾಟ್ ಟೇಕ್ ಇಟ್. ಐಮ್ ರಿಯಲಿ ಸಾರಿ ಮಾಮ್. ನಾನು ಇವಳು ಮನ್ಸು ಚೇಂಜ್ ಮಾಡೋಣ ಅಂದ್ಕೊಂಡ್ರೆ ನನ್ನ ಕೂತ್ಕೆನೆ ಹಿಸ್ಕೋಕ್ ಬರ್ತಾಳೆ. ಅಬ್ಬಾ, ಇವಳು ಹೀಗೆ ಆಡಿದ್ರೆ ಮುಂದೆ ನನ್ನ ಪ್ಲ್ಯಾನ್ ಏನು? ಈ ಆಸ್ತಿ ಹೇಗೆ ನನ್ನ ಕೈ ಸೇರುತ್ತೆ?